ಹಿಂದೆ ನಾವು ನಿಮಗೊಂದು ಮಾತು ಹೇಳಿದ್ದೆ, ಈಗ ಆ ಮಾತು ನಿಮಗೆ ನೆನಪಿದೆಯೇ? ದುಡಿಯುವವರ ಮನೆಯಲ್ಲಿ ಆಳ್ಮಗ ಎಂದು ಯಜಮಾನ ಆಗ್ಲಾರ, ಯಜಮಾನೇ ಆಗ್ತಾನೆ, ಆಳ್ಮಗನೇ ಆಗ್ತಾನೆ ಅಂತ ಎಷ್ಟೇ ಪ್ರಾಮಾಣಿಕತೆಯಿಂದ ನಿಮ್ಮ ಮನೆಯಲ್ಲಿ ದುಡಿದ್ರು, ನಾನಪ್ಪ ನಿಮ್ಮ ಮನೆಯ ಮಗನೆಂಬ ಭಾವನೆ ಮನೆ ಬರಲೇ ಇಲ್ಲ. ಮನೆಗೂ ಈ ಆಳು ಮಗನನ್ನ ಹಾಳು ಮಾಡಿ ನಿಮ್ಮ ದೌಡನ ಏನಂತ ಕರಿಬೇಕು? ಏನಂತ ಕರಿಬೇಕು ನಿಮ್ಮಂಥವರನ್ನ? ನಂಬಿದವರ ಕುತ್ತಿಗೆ ಕತ್ತರಿಸುವ ತಾಯಿಗಂಡ್ರು ನೀವು. ಯಾಕೆ? ಓ, ನಿಮ್ಮ ಮನಸ್ಸಿಗೆ ನೋವಾಯ್ತೆ? ಆಗಿರ್ಬೋದು. ಯಾಕೆಂದ್ರೆ ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆ ಆಗಿರ್ಬೇಕು. ನನ್ನ ಹೆಂಡತಿ ಹೊಟ್ಟೆಯಲ್ಲಿ ಹೆಣ್ಣು ಮಗು ಹುಟ್ಟಲಿ ಅಂತ ನೀವು ಹೇಳಿಕೊಂಡ್ರಿ. ನನ್ನ ಮಗಳು ಹುಟ್ಟಿ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಕೈಯಾರೆ ಅವಳ ಕೊರಳಲ್ಲಿ ಚಿನ್ನದ ಸರ ಹಾಕಿದ್ರಿ. ಯಾಕೆ ಗೊತ್ತಾ? ನಿಮ್ಮ ಮನೆ ಮುರುಕ ಮಗನಿಂದ ನನ್ನ ಮಗಳ ಮಾನ ಕಳೆಯೋದಕ್ಕಾಗಿ ನೀವು ಕೊಟ್ಟ ಕಾಣಿಕೆ ಇರ್ಬೇಕು. ಅದು ಇವತ್ತು ಅವನಿನ ಉಪಕರಣ ನಿಮ್ಮ ಮಗನಿಂದ ತೀರಿಸಿಕೊಂಡ್ಬಿಟ್ಟು ಮೌನವಾಗಿ ನಿಂತು ಬಿಟ್ರಲ್ಲ. ಮಾತನಾಡುವ ನಾಲಿಗೆ ನಾಚಿಕೊಂಡಿದ್ದೆ, ಧೈರ್ಯ ಹೆದರಿಕೊಂಡಿದ್ದೆ, ಅಥವಾ ಮಾತನಾಡುವ ರೀತಿಯೇ ತಪ್ಪಿ ಹೋಯಿತೆ? ರಾಜ್, ನೀವು ಸುತ್ತ 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರು, ನೀತಿವಂತರು, ಮಾನವಂತರು. ಆದರೆ ಮಾನವಂತರ ಮನೆಯ ಅಂಗಳದಲ್ಲಿ ಹಾವೊಂದು ಹುತ್ತು ಮಾಡಿಕೊಂಡಿದೆ ಅನ್ನೋದು ನಿಮಗೆ ಗೊತ್ತಾಗ್ಲಿಲ್ಲ. 10 ಜನರಿಗೆ ನೀವು ಅಮೃತ ಕುಡಿಸಿದರೆ ನಿಮ್ಮ ಮನೆಯ ಅಂಗಳದ ಹುತ್ತಿನಲ್ಲಿರುವ ಹಾವು ನಮ್ಮಿಂದ ನಮ್ಮಂಥವರಿಗೆ ವಿಷ ಬೆಳೆಸುತ್ತಿದೆ ಅನ್ನೋದು ಹೆತ್ತವರಾದ ನೀವು ಇದನ್ನು ಅರಿಯಲಿಲ್ಲ. ಇದು ಮಾನವಂತರ ಮಂತ್ರದ ಕಥೆ ಅಲ್ಲಲ್ಲ, ಇದು ಮಾನವಂತರ ಮಂತ್ರದ ವ್ಯಥೆ. ಕೈ ಮುಗಿದು ಬಿಡ್ಕೋತೀನಿ. ಈ ರೀತಿ ಮನೆಯೋ ಹಾಗೆ ಮಾತಾಡ್ಬೇಡ ರುದ್ರ, ಮಾತಾಡ್ಬೇಡ. ದಯವಿಟ್ಟು ನೀನು ಮೌನತಾವೇನು ಮಾತನಾಡುವುದರ ಏನು ಮಾತನಾಡಬೇಕಂತಿದೆ ಮಾತನಾಡಬೇಕು. ಇದಕ್ಕೆ ನನ್ನ ಅಭ್ಯಂತರವೇನೂ ಇಲ್ಲ. ಏಕೆಂದರೆ ಹೆತ್ತ ಮಕ್ಕಳನ್ನು ಕಳೆದುಕೊಂಡ ನೋವು ಹೆತ್ತ ಕರುಳಿಗೆ ಗೊತ್ತಾಗುತ್ತದೆ, ನಿಂತು ನೋಡುವವರಿಗೆ ತಿಳಿಯಲಾರದು. ರುದ್ರ, ಈಗ ನಿನ್ನ ಮಗಳು ಸತ್ತಿಲ್ಲಪ್ಪ, ನಿನ್ನ ಮಗಳು ಸತ್ತಿಲ್ಲ, ಈಗ ನನ್ನ ಮಗಳು ಸತ್ತಿದ್ದಾಳೆ. ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವಂತಹ ಮೂರ್ಖ ನಾನಲ್ಲ. ತಪ್ಪು ಯಾರೇ ಮಾಡಲಿ ತಪ್ಪು ತಪ್ಪೇ. ತಪ್ಪು ಮಾಡಿದವರು ಎಂತ ದೊಡ್ಡವರಿದ್ದರೂ ಅವರು ಸಣ್ಣವರೇ ಆಗ್ತಾರೆ. ಈಗ ನೀನು ನಮಗೆ ಬರೀ ಮಾತಿನ ಪೆಟ್ಟಿನಿಂದ ಹೊಡೆಯುವುದು ಅಷ್ಟೇ ಅಲ್ಲ, ನಿನ್ನ ಕಾಲಲ್ಲಿರುವ ಕೆರವಿನಿಂದ ಹೊಡೆದರು ಒಪ್ಪಿಕೊಳ್ಳುತ್ತೇವೆ. ಏಕೆಂದರೆ ತಪ್ಪು ಮಾಡುವ ಮಕ್ಕಳನ್ನು ಹೆತ್ತಿದ್ದು ನಮ್ಮ ಕರ್ಮ. ಈ ಕರ್ಮವನ್ನು ಕರ್ಮ ಕಳೆದುಕೊಳ್ಳುವುದು ಹೆತ್ತವರ ಧರ್ಮ. ಅಂದಾಗ ನಿನ್ನ ಮಾತಿಗೆ ನಾವು ಸಿಟ್ಟಾಗಬಾರದು. ಆದರೆ ಮಂದು ರುದ್ರ